ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರ ಪದಚ್ಯುತಿಗೆ ಕಾಂಗ್ರೆಸ್ ಅವಿಶ್ವಾಸ ನಿರ್ಣಯ ಮಂಡಿಸಿದೆ. ಅವಿಶ್ವಾಸ ನಿರ್ಣಯ ಇತ್ಯರ್ಥ ಆಗುವವರೆಗೂ ಓಂ ಬಿರ್ಲಾ ಅವರು ಲೋಕಸಭಾ ಸ್ಪೀಕರ್ ಸ್ಥಾನದಿಂದ ದೂರ ಉಳಿಯೋಕೆ ನಿರ್ಧಾರ ಮಾಡಿದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಸಚಿವ ಕಿರಣ್ ರಿಜಿಜು ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ದಾರೆ. ಫೆಬ್ರವರಿ 4ರಂದು ಪ್ರಧಾನಮಂತ್ರಿ ಕೂರೋ ಕುರ್ಚಿ ಬಳಿ ಏನೆಲ್ಲ ನಡೀತು ಅನ್ನೋದು ಈ ವಿಡಿಯೋದಲ್ಲಿದೆ. I don't think PM will have the guts to come to the Lok Sabha today. डर गए, आने से डर गए सदन में, और उनके रेल मंत्री और निशिकांत जी तो बुलेट ट्रेन की तरह भागे लड़कियों को देखते कि कांग्रेस पार्टी के कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना ಕಳೆದ ವಾರ ಫೆಬ್ರವರಿ 4ರಂದು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಕೊಟ್ಟ ಹೇಳಿಕೆಗಳಿವು. ಲೋಕಸಭೆ ಕಲಾಪ ಶುರುವಾಗೋ ಮೊದಲೇ ರಾಹುಲ್ ಗಾಂಧಿ ಪ್ರಧಾನಮಂತ್ರಿಗಳು ಇವತ್ತು ಸಂಸತ್ತಿಗೆ ಬರಲ್ಲ ಅಂತ ಭವಿಷ್ಯ ಹೇಳಿದ್ರು. ರಾಹುಲ್ ಗಾಂಧಿ ಹೇಳಿದಂತೆ ಅವತ್ತು ಪ್ರಧಾನಮಂತ್ರಿಗಳು ಲೋಕಸಭೆ ಭಾಷಣವನ್ನ ಮೊಟಕುಗೊಳಿಸಿದ್ರು. ಆಮೇಲೆ ಕಾಂಗ್ರೆಸ್ ಮಹಿಳಾ ಸಂಸದರನ್ನ ನೋಡಿ ಹೆದರಿ ಓಡಿ ಹೋದ್ರು ಅಂತ ಪ್ರಿಯಾಂಕಾ ವಾದ್ರಾ ಹೇಳಿಕೆ ಕೊಟ್ಟಿದ್ರು. ಇದಾದ ಮರುದಿನ ಅಂದ್ರೆ ಫೆಬ್ರವರಿ 5ರಂದು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಕಾಂಗ್ರೆಸ್ ಮಹಿಳಾ ಸಂಸದೆಯರು ಪ್ರಧಾನಮಂತ್ರಿಗಳ ಮೇಲೆ ದಾಳಿಗೆ ಸಂಚು ರೂಪಿಸಿದ್ರು ಅಂತ ಹೇಳಿಕೆ ಕೊಟ್ಟಿದ್ರು. ಈಗ ಸ್ಪೀಕರ್ ಹೇಳಿದ್ದೇ ನಿಜ ಅಂತಿರೋ ಬಿಜೆಪಿಯವರು ವಿಡಿಯೋವೊಂದನ್ನ ರಿಲೀಸ್ ಮಾಡಿದ್ದಾರೆ. ಇದು ಫೆಬ್ರವರಿ 4ರಂದು ಲೋಕಸಭೆಯಲ್ಲಿ ನಡೆದ ಪ್ರತಿಭಟನೆಯ ದೃಶ್ಯ. ಈ ವಿಡಿಯೋದಲ್ಲಿ ಕಾಂಗ್ರೆಸ್ ಮಹಿಳಾ ಸಂಸದರು ಉದ್ದೇಶಪೂರ್ವಕವಾಗಿ ಪ್ರಧಾನಿಯವರ ಕುರ್ಚಿಯ ಕಡೆ ಬಂದಿದ್ದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಬೇರೆ ಮಹಿಳಾ ಸಂಸದರನ್ನು ಇಲ್ಲೇ ಬನ್ನಿ ಅಂತ ಕರೀತಾ ಇರುವುದು ಕಾಣಿಸುತ್ತೆ. ಪ್ರಧಾನಮಂತ್ರಿ ಕೂರುವ ಸೀಟಿನ ಬಳಿ ಬಂದು ಬ್ಯಾನರ್ಗಳನ್ನ ಹಿಡಿದು ಘೋಷಣೆ ಕೂಗಲು ಶುರು ಮಾಡೋದು ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ. ಒಂದು ಕಡೆ ಪ್ರಧಾನಮಂತ್ರಿ ಕೂರುವ ಸೀಟಿನ ಬಳಿ ಕಾಂಗ್ರೆಸ್ ಮಹಿಳಾ ಸಂಸದೆಯರು ಜಮಾಯಿಸಿದ್ರು. ಇನ್ನೊಂದು ಕಡೆ ಕೇಂದ್ರ ಸಚಿವರಾದ ಅಶ್ವಿನಿ ವೈಷ್ಣವ್, ಪ್ರಹ್ಲಾದ್ ಜೋಶಿ ದಯವಿಟ್ಟು ನಿಮ್ಮ ಜಾಗಕ್ಕೆ ಹೋಗಿ ಅಂತ ಕೇಳ್ತಾ ಇರೋದು ಕಾಣಿಸುತ್ತೆ. ಅಷ್ಟೇ ಅಲ್ಲ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕೈ ಮುಗಿದು ದಯವಿಟ್ಟು ಪ್ರತಿಭಟನೆ ಇಲ್ಲಿ ಮಾಡಬೇಡಿ ಅಂತ ಮನವಿ ಮಾಡ್ತಿರೋದು ಕಾಣಿಸುತ್ತೆ. ಯಾವಾಗ ಕಾಂಗ್ರೆಸ್ ಮಹಿಳಾ ಸಂಸದೆಯರು ಪ್ರಧಾನಿಯವರ ಕುರ್ಚಿ ಬಳಿಗೆ ಸಂಸತ್ ನಿಯಮಗಳನ್ನ ಮೀರಿ ಪ್ರತಿಭಟನೆ ಮಾಡಿದ್ರು, ಆಗ ಅಧಿವೇಶನ ಮುಂದೂಡಿಕೆ ಆಯಿತು. ಕೇಂದ್ರ ಸಚಿವರು, ಬಿಜೆಪಿ ಸಂಸದರು ಎದ್ದು ಹೊರಗೆ ಹೋದ್ರು. ಈಗ ಇದೇ ವಿಡಿಯೋವನ್ನ ಕಾನೂನು ಮತ್ತು ಸಂಸದೀಯ ಸಚಿವ ಕಿರಣ್ ರಿಜಿಜು ರಿಲೀಸ್ ಮಾಡಿ ರಾಹುಲ್ ಗಾಂಧಿಯವರ ಮೇಲೂ ಆಕ್ರೋಶ ಹೊರಹಾಕಿದ್ರು. राहुल गांधी जी और उनके कांग्रेस के टीम ने जानबूझ करके महिला सांसदों को आगे भेजा और बैनर लेके प्रधानमंत्री की कुर्सी तक जाने का प्लान बनाया, और हम लोगों ने संयम से अपने सांसदों को रोका. पूरे कांग्रेस पार्टी, राहुल गांधी और पूरे कांग्रेस पार्टी को माफी मांगना पड़ेगा. तो सदन कैसे चलेगा? तो क्या हम भी अपने सांसदों को फ्री बॉक्सिंग खेलने के लिए आगे भेजूं क्या? संसद ऐसे चलेगा क्या? ಸಂಸತ್ ಕಲಾಪದ ನಿಯಮಗಳ ಪ್ರಕಾರ ಆಡಳಿತ ಪಕ್ಷಗಳ ಸದಸ್ಯರ ಕಡೆ ಪ್ರತಿಪಕ್ಷದವರು ಹೋಗಬಾರದು, ಪ್ರತಿಪಕ್ಷದವರು ಕೂರುವ ಕಡೆ ಆಡಳಿತ ಪಕ್ಷದವರು ಹೋಗಬಾರದು. ಆದರೆ ಇಲ್ಲಿ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿದ್ರು ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಪ್ರಶ್ನೆ ಮಾಡಿದ್ರು. ಕೇಂದ್ರ ಸಚಿವರ ಪ್ರಶ್ನೆಗೆ ಕಾಂಗ್ರೆಸ್ನಿಂದ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಆದರೆ ಭಾರತ ಚೀನಾ ಗಡಿ ಸಂಘರ್ಷದಲ್ಲಿ ಆಗಿರುವ ಲೋಪಗಳ ಬಗ್ಗೆ ನಿವೃತ್ತ ಜನರಲ್ ನರವಾಣೆಯವರ ಆತ್ಮಚರಿತ್ರೆ ಬಗ್ಗೆ ಮಾತಾಡಲು ಅವಕಾಶ ಕೊಡಬೇಕು, ಇದಕ್ಕೆ ಪ್ರಧಾನಮಂತ್ರಿ ಮತ್ತು ರಕ್ಷಣಾ ಸಚಿವರು ಉತ್ತರ ಕೊಡಬೇಕು ಅನ್ನೋದು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಬೇಡಿಕೆ. The book is available on Amazon. General Narawane has tweeted, as I just read to you, that please buy my book. So Narawane ji, who's the army chief, who I believe over Penguin. Do you believe Penguin over Narawane ji? I believe Mr. Narawane. He is the army chief. He has made certain statements in the book that is inconvenient for the government of India. It's inconvenient for the Prime Minister of India. Obviously, you have to decide whether Penguin is telling the truth or army chief is telling the truth.
ನರವಾಣೆ ಪುಸ್ತಕ ಬಿಟ್ಟು ರಾಹುಲ್ ಗಾಂಧಿ ಅವರು ಬೇರೆ ವಿಚಾರ ಚರ್ಚೆ ಮಾಡ್ತಿಲ್ಲ. ನರವಾಣೆ ಆತ್ಮಚರಿತ್ರೆ ಬಗ್ಗೆ ಚರ್ಚೆಗೆ ಲೋಕಸಭೆಯಲ್ಲಿ ಸ್ಪೀಕರ್ ಕೂಡ ಅವಕಾಶ ಕೊಡ್ತಿಲ್ಲ. ಇನ್ನು ಎಂಎಂ ನರವಾಣೆ ಆತ್ಮಚರಿತ್ರೆ ಪುಸ್ತಕ ಬಿಡುಗಡೆಗೆ ಭಾರತದಲ್ಲಿ ಅನುಮತಿ ಇಲ್ಲ. ಹೀಗಿದ್ರೂ ಮಾರಾಟ ಆಗ್ತಾ ಇರೋದರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ದೂರು ಕೊಟ್ಟಿದೆ. ದೆಹಲಿ ಪೊಲೀಸ್ ಟೀಮ್ನ ವಿಶೇಷ ಪಡೆ ತನಿಖೆಯನ್ನೂ ನಡೆಸ್ತಾ ಇದೆ. ಇಷ್ಟೆಲ್ಲದರ ಮಧ್ಯೆ ಲೋಕಸಭೆ ಸ್ಪೀಕರ್ ಅವರ ಪದಚ್ಯುತಿಗೊಳಿಸಬೇಕು ಅಂತ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದಾರೆ. ಸ್ಪೀಕರ್ ಸ್ಥಾನದಲ್ಲಿ ಕೂರಲ್ಲ ಅಂದ್ರಂತೆ ಓಂ ಬಿರ್ಲಾ. ಸ್ಪೀಕರ್ಗೆ ಬಿಜೆಪಿ ಸಂಸದೆಯರಿಂದ ಬೆಂಬಲ ಪತ್ರ. ಅವಿಶ್ವಾಸ ನಿರ್ಣಯ ಮಂಡನೆಗೆ ಬೇಸರ ವ್ಯಕ್ತಪಡಿಸಿರುವ ಸ್ಪೀಕರ್ ಓಂ ಬಿರ್ಲಾ ಅವಿಶ್ವಾಸ ನಿರ್ಣಯದ ಬಗ್ಗೆ ಇತ್ಯರ್ಥ ಆಗುವವರೆಗೂ ಸ್ಪೀಕರ್ ಸ್ಥಾನದಲ್ಲಿ ಕೂರಲ್ಲ ಅಂತ ಹೇಳಿದ್ದಾರಂತೆ. ಲೋಕಸಭೆಯಲ್ಲಿ ಪ್ರತಿಭಟನೆ ನಡೆಸಿದ್ದ ಕಾಂಗ್ರೆಸ್ ಮಹಿಳಾ ಸಂಸದೆಯರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಅಂತ ಬಿಜೆಪಿ ಮಹಿಳಾ ಸಂಸದೆಯರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರದ ಸಾರಾಂಶ ಹೀಗಿದೆ. 2026ರ ಫೆಬ್ರವರಿ 4ರಂದು ಲೋಕಸಭೆಯಲ್ಲಿ ನಡೆದ ಘಟನೆ ದುರಾದೃಷ್ಟಕರ. ಲೋಕಸಭೆಯ ಘನತೆ ಮತ್ತು ಪಾವಿತ್ರ್ಯವನ್ನು ರಕ್ಷಿಸಿದ ನಿಮ್ಮ ನಿರ್ಧಾರ ಅನುಕರಣೀಯ. ಅವತ್ತು ವಿರೋಧ ಪಕ್ಷದ ಸದಸ್ಯರು ಸ್ಪೀಕರ್ ಮೇಜಿನ ಮೇಲೆ ಹತ್ತೋದನ್ನ, ಕಾಗದ ಪತ್ರಗಳನ್ನು ಹರಿದು ಎಸೆಯೋದನ್ನ ನಾವು ನೋಡಿದ್ದೇವೆ. ಆಕ್ರಮಣಕಾರಿಯಾಗಿ ವರ್ತಿಸುತ್ತಾ ಬ್ಯಾನರ್ಗಳನ್ನು ಹಿಡಿದು ಪ್ರಧಾನಿ ಮೋದಿಯವರ ಆಸನವನ್ನ ಸುತ್ತುವರೆದಿದ್ದು ದುಃಖಕರ. ಸದನದಲ್ಲಿ ಇಂತಹ ಘೋರ ಕೃತ್ಯಗಳನ್ನು ಎಸಗಿ ಪ್ರಜಾಪ್ರಭುತ್ವಕ್ಕೆ ಅಪಖ್ಯಾತಿ ತಂದಿದ್ದಾರೆ. ಹಾಗಾಗಿ ವಿರೋಧ ಪಕ್ಷದ ಸಂಸದರ ವಿರುದ್ಧ ನಿಯಮಗಳ ಅಡಿಯಲ್ಲಿ ಸಾಧ್ಯವಾದಷ್ಟು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಿಮ್ಮನ್ನ ಒತ್ತಾಯಿಸುತ್ತೇವೆ. ಹೇಗೆ ಕಾಂಗ್ರೆಸ್ ಮಹಿಳಾ ಸಂಸದೆಯರು ಬರೆದ ಪತ್ರಕ್ಕೆ ಬಿಜೆಪಿ ಮಹಿಳಾ ಸಂಸದೆಯರು ಪತ್ರ ಬರೆದು ತಿರುಗೇಟು. ಈ ಮಧ್ಯೆ ಲೋಕಸಭೆಯಲ್ಲಿ ಪ್ರತಿಪಕ್ಷದವರ ಪ್ರತಿಭಟನೆ ತಾರಕಕ್ಕೇರಿತ್ತು. ಫೆಬ್ರವರಿ 13ಕ್ಕೆ ಅಧಿವೇಶನ ಕೊನೆಯಾಗಲಿದೆ. ಅಷ್ಟರೊಳಗೆ ಜನಪರ ಚರ್ಚೆಗಳಾಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.